ನಾವು ಯಾವ ನಿರ್ದೇಶಕರು ಮಾಡವ್ರೆ ಅಂತ ನೋಡ್ಕೊಳ್ತೀವಿ ಮೊದಲು. ಎಷ್ಟೋ ಅದು ಪ್ರಸಿದ್ಧವಾಗ್ಬಿಟ್ಟಿರ್ತದೆ, ನೋಡೋಕೆ ಹೋಗೋದೇ ಇಲ್ಲ. ನೋಡೋಕೆ ಬಂದರೆ ಎಷ್ಟು ಕೆಲವು ಸಲ ಬೇಜಾರಾಗ್ತದೆ ಅಂತಂದರೆ, ಕಳೆದ 2-3 ವರ್ಷದಲ್ಲಿ ಬಂದಂಥ ಕೆಲವು ಸಿನಿಮಾಗಳು ಏನು ಇಷ್ಟೊಂದು ಸದ್ದು ಮಾಡ್ತಾ ಇವೆಲ್ಲ ಅಂತ ನೋಡಿದ್ರೆ ನಿರಾಶೆ ನಮ್ಮಂಥವ್ರು, ನಿಜವಾಗಿ ಹೇಳ್ತೀನಿ. ಯಾರೇ ಬಂದ್ರು ಎದ್ದು ನಿಂತ್ಕೊಂಡ್ಬಿಡು. ಹೌದು, ಯಾರೇ ಬರ್ರಿ, ಚಿಕ್ಕವರು ಸಣ್ಣವರು ಯಾರೇ ಬಂದ್ರು ಬನ್ನಿ ಅಂತ. ಕರೆಕ್ಟ್. ಅಣ್ಣ ಬರ್ತಾರೆ ಬಿಡಿ ಅಂದ್ರೆ ಇಲ್ಲ ನಮ್ಮನೆ ಬಂದಿದ್ದಾರೆ ಅಂತ. ಅಲ್ಲಿ ಯಾವ್ಯಾವುದೋ ಕಾಲದಿಂದ ಬೆಳೆದು ಬಂದಂಥ ಮೌಲ್ಯಗಳು, ಯಾವ್ಯಾವುದೋ ಕಾಲದಿಂದ ಬೆಳೆದು ಬಂದಂಥ ಈ ಜಾತಿ ವ್ಯವಸ್ಥೆಗಳು, ಅಥವಾ ಇನ್ಯಾವ್ಯಾವುದೋ ಕಾಲದಿಂದ ಬೆಳೆದು ಬಂದಂಥ ಜ್ಞಾನಕ್ಕೆ ಸಂಬಂಧಪಟ್ಟ ವಿಚಾರಗಳು. ನಿಜವಾಗ್ಲೂ ನಾನು ಒಬ್ಬನೇ ಅಲ್ಲ, ನಾನು ಯಾವಾಗಲೂ ಸಿನಿಮಾ ಒಬ್ಬನೇ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ನಾನು ಯಾವಾಗಲೂ ಹೇಳ್ತೀನಿ, ಇದು ಒಂದು ಸಂಘಟಿತ ಕಾರ್ಯ. ಸಿನಿಮಾ ಒಬ್ಬನೇ ಮಾಡೋಕ್ಕಾಗತ್ತಾ? ಹೌದು, ಆಗಲ್ಲ. ನಿಜ. ನಾಟಕನೂ ಒಬ್ಬನೇ ಮಾಡೋಕ್ಕಾಗಲ್ಲ. ನಿಜ. ಹೌದು, ರಂಗಭೂಮಿ ಮತ್ತು ಸಿನಿಮಾ ಯಾವಾಗಲೂ ಒಳಗೊಳ್ಳುವ ಕ್ರಿಯೆಯಲ್ಲಿ ಇರುತ್ತೆ. ನಮ್ಮಲ್ಲಿ ವಿದ್ಯೆ ಅಂದರೆ ಅಕ್ಷರ ಅನ್ನುವಂಥದ್ದು ಒಂದು ಅಹಂಕಾರ ಆಗ್ತಿದೆ. ಅವನು BA, MA, PhD, MBBS, ಇಂಜಿನಿಯರಿಂಗು, ಡಾಕ್ಟರ್ ಈ ಥರ ಅಂದ ತಕ್ಷಣ ನಾನು ಹಾಗೆ ಹೀಗೆ ಅನ್ನೋದು ನಮ್ಮಲ್ಲಿ ಅಕ್ಷರ ಕಲಿತವರಲ್ಲಿ ಅಹಂಕಾರ. ಅಂದರೆ ಅಕ್ಷರ ಅನ್ನೋದು ಅಹಂಕಾರದ ಸಂಕೇತ. ನಮ್ಮ ಸಿನಿಮಾಗಳಂತೂ ಅದನ್ನು ಬರೀ ಪ್ರದರ್ಶಕವಾಗಿ ಎಲ್ಲೋ ಬೇಕು ಅಂತ ಟಚ್ ಮಾಡ್ಕೊಂಡು ಮಾಡಿದ್ರೆ ಹೊರತು ಅದರ ಅಂತಃಸತ್ವವನ್ನು ಹಿಡಿಲೇ ಇಲ್ಲ. ಹೌದು ಸರ್, ಹೌದು. ನನಗೆ ಅದೇನೋ ಖುಷಿ ಅಂತಂದ್ರೆ, ಈ ಜನ್ಮ ಜೋಡಿನಲ್ಲಿ ಪ್ರತಿ ಹಾಡು, ಆ ಕೊಂತಮ್ಮನ ಹಬ್ಬಕ್ಕೊಂದು ಪಟ ಹೊತ್ಕೊಂಡು ಕುಣ್ಕೊಂಡ್ ಬರ್ತಾನೆ ಇವನು ತಮಿಳು. ಆಮೇಲೆ ಏನ್ ಸರ್, ಅಲ್ಲಿ ಎಷ್ಟು ಬಗೆಯ ಕಲೆಗಳನ್ನ ನೀವು ಇಂಟ್ರೊಡ್ಯೂಸ್ ಮಾಡ್ತೀರಿ ನೋಡಿ. ಅದೇ ಸರ್, ಒಂದು ಜಾತ್ರೆ ಅಂತ ಅಂದಾಗ ಸುತ್ತಮುತ್ತ ಅನೇಕ ಹಳ್ಳಿಗಳವರು ಅಲ್ಲಿ ಸೇರ್ತಾರೆ. ಕಡಬ ಡಬ್ಬ ಬರ್ತಾನೆ. ಅದೇ ಅಲ್ಲಿ ಬಿಡಿ, ತುಂಬ ಅದ್ಭುತವಾಗಿ ಅದು ಕಂಸಾಳೆ ಇದೆ, ಪಟ ಇದೆ, ವೀರಗಾಸೆ ಇದೆ, ಗೋರವರ ಕುಣಿತ ಇದೆ, ಆಮೇಲೆ ಕೀಲ್ ಕುದುರೆ ಇದೆ. ಒಂದಲ್ಲ ಎರಡಲ್ಲ, ಎಲ್ಲ ಬಗೆಯ ಕಲೆಗಳನ್ನು ಅಲ್ಲಿ ಒಂದು ಜಾತ್ರೆ ಅಂದಾಗ ಅವೆಲ್ಲ ಸಹಜ, ಎಲ್ಲ ಸೇರ್ತವೆ ಅಂತೇಳಿ. ಆಮೇಲೆ ನಾನು ಇಲ್ಲಿ ಇನ್ನೊಂದು ಹೇಳಬೇಕು ಅಂತಿರೋದು, ಈಗ ಸ್ವಾಮಿನಾಥನ್ ಅವ್ರು ಹೇಳ್ದಂಗೆ ಇದನ್ನು ಆಂಥ್ರೋಪಾಲಜಿಕಲ್ ಸ್ಟಡಿಗೆ ರೆಫರೆನ್ಸ್ ಮಾಡೋದಿಲ್ಲ. ಯಾಕೆ ಅಂತ ಅಂದರೆ, ಆಂಥ್ರೋಪಾಲಜಿ ಅನ್ನುವಂಥದ್ದು ನಮ್ಮ ಸಂಸ್ಕೃತಿಯನ್ನು ಅಧ್ಯಯನ ಮಾಡುವಂಥ ಒಂದು ಕ್ರಮ. ಅದರ ಜೊತೆಗೆ ಒಂದು ಮನುಷ್ಯ ಜೀವನದ ಸಾಂಸ್ಕೃತಿಕ ವಿಕಾಸ ಇದೆಯಲ್ಲ, ಈ ಕಲ್ಚರಲ್ ಎವಲ್ಯೂಷನ್ ಅಂತ ಹೇಳ್ತೀವಿ. ಈ ಕಲ್ಚರಲ್ ಎವಲ್ಯೂಷನನ್ನು ಅಧ್ಯಯನ ಮಾಡೋದೇ ನಮ್ಮ ಆಂಥ್ರೋಪಾಲಜಿ. ಈ ಮನುಷ್ಯ ಯಾವ ಕಾಲದಿಂದ ಹೇಗೆ ತನ್ನ ಅನೇಕ ಹಂತಗಳನ್ನು ದಾಟ್ತಾ ಬಂದು ಇವತ್ತೊಂದು ಸಿವಿಲೈಸೇಷನ್ಗೆ, ಇಷ್ಟು ಅತ್ಯಾಧುನಿಕ ಸಿವಿಲೈಸೇಷನ್ ಬಂದಿದ್ದಾನಲ್ಲ, ಇಲ್ಲಿ ಲಕ್ಷಾಂತರ ವರ್ಷಗಳ ಇದಿದೆ, ಸಾವಿರಾರು ವರ್ಷಗಳ ಬೆಳವಣಿಗೆ ಇದೆ. ಈ ನಮ್ಮ ಸಿನಿಮಾ ಕೂಡ ನೀವು 1 ವರ್ಷದ ಕಥೆಯನ್ನು ಇಟ್ಕೊಂಡು ತೆಗೆದರೂ ಕೂಡ ಅಲ್ಲಿ ನೋಡಿ, ಯಾವುದೋ ಪುರಾತನ ಕಾಲದಿಂದ ಇದ್ದಂಥ ಒಂದು ಜಾತಿ ವ್ಯವಸ್ಥೆ ಅದು ಹಾಗೆಯೇ ಬೆಳ್ಕೊಂಡು ಬಂದಿರ್ತದೆ. ಸೊ ಆಮೇಲೆ ಯಾವುದೋ ಕಾಲದಿಂದ ಬಂದಂಥ ಜ್ಞಾನಕ್ಕೆ ಸಂಬಂಧಪಟ್ಟ ವಿಚಾರಗಳು, ಈಗ ಅದೇ ಐನೋರು ಬರ್ತಾರಲ್ಲ, ಅವ್ರ ಮೂಲಕ ಬೆಳ್ಕೊಂಡು ಬಂದಿರ್ತದೆ. ಆಮೇಲೆ ಯಾವುದೋ ಕಾಲದಿಂದ ಬಂದಂಥ ಒಂದು ಜಾತ್ರೆ ಹಬ್ಬ ಇವೆಲ್ಲ ಮತ್ತೆ ಮುಂದುವರ್ಕೊಂಡು ಹಾಗೆ ಬಂದಿರ್ತವೆ. ಅಂದರೆ ಇವು ವಿಕಸನಗೊಳ್ತಾ ಬದಲಾವಣೆ ಆಗ್ತಾ, ಯಾಕೆಂದರೆ ಒಂದು ಸಂಸ್ಕೃತಿ ಅನ್ನೋದು ನಿಂತ ನೀರು ಅಲ್ಲ, ಖಂಡಿತ ಅಲ್ಲ. ಅದು ಯಾವಾಗಲೂ ಸದಾ ಒಂದು ಬದಲಾವಣೆಗೆ ಒಳಗಾಗ್ತಾ ಹೋಗಿರುವಂಥದ್ದು. ಇವತ್ತು ನಾವು ನೋಡ್ತಿರೋದು ಈ ರೂಪ. ಆದರೆ ನಾವು ಅಧ್ಯಯನ ಮಾಡ್ತಾ ಹೋದರೆ, ಈಗ ನಿಮ್ಮ ಸಿನಿಮಾದಲ್ಲಿ ಅಧ್ಯಯನ ಮಾಡ್ತಾ ಹೋದರೆ, ಅಲ್ಲಿ ಯಾವ್ಯಾವುದೋ ಕಾಲದಿಂದ ಬೆಳೆದು ಬಂದಂಥ ಮೌಲ್ಯಗಳು, ಯಾವ್ಯಾವುದೋ ಕಾಲದಿಂದ ಬೆಳೆದು ಬಂದಂಥ ಈ ಜಾತಿ ವ್ಯವಸ್ಥೆಗಳು, ಅಥವಾ ಇನ್ಯಾವ್ಯಾವುದೋ ಕಾಲದಿಂದ ಬೆಳೆದು ಬಂದಂಥ ಜ್ಞಾನಕ್ಕೆ ಸಂಬಂಧಪಟ್ಟ ವಿಚಾರಗಳು, ಆಹಾರಕ್ಕೆ ಸಂಬಂಧಪಟ್ಟ ವಿಚಾರಗಳು, ಇವೆಲ್ಲವೂ ಅಲ್ಲಿ ಬರ್ತವೆ. ಆಮೇಲೆ ಒಂದು ಪ್ರಕೃತಿಗೆ ಸಂಬಂಧಪಟ್ಟಾಗೆ ಈಗ ಅಲ್ಲಿ ಆ ತೆಪ್ಪಗಳೆಲ್ಲ ಒಂದು ಸ್ಪರ್ಧೆ ಏರ್ಪಾಟಾಗುತ್ತೆ ನೋಡಿ. ಅದು ನೋಡಿ, ಮನುಷ್ಯ ಒಂದು ಸಾಹಸಕ್ಕೆ, ಇವಾಗ ನೋಡಿ ಯುರೋಪ್ನಲ್ಲೆಲ್ಲ ಅದು ಭಾಳ ಮುಖ್ಯ. ಹಂಗಾಗೇ ಅವರು ಎಲ್ಲ ದೇಶಗಳನ್ನು ಆವರಿಸ್ಕೊಂಡು ಹೋಗೋದು. ಯಾಕೆಂದರೆ ಅವ್ರಿಗೆ ಎಕ್ಸ್ಪೆಡಿಷನ್ ಅಂದರೆ ಭಾಳ ಇಷ್ಟ ಅವ್ರಿಗೆ, ಯುರೋಪ್ನವ್ರಿಗೆ. ಇಲ್ಲಿ ನೋಡಿ, ನಮ್ಮ ಕಾವೇರಿ ನದಿ ಅಂತ ಒಂದು ಅದು ವಿಶಾಲವಾದ ಜಾಗವನ್ನು ಇಟ್ಕೊಂಡೆ ಒಂದು ತೆಪ್ಪದ ಒಂದು ಸ್ಪರ್ಧೆ ಬರ್ತದಲ್ಲ, ಅಥವಾ ನಮ್ಮ ಗಾಡಿಯ ಓಟದ ಸ್ಪರ್ಧೆಗಳು ಬರ್ತಾವಲ್ಲ, ಇವೆಲ್ಲ ಮನುಷ್ಯ ಕ್ರಮೇಣವಾಗಿ ತನ್ನಲ್ಲಿ ಅಂತರ್ಗತವಾಗಿ ಇದ್ದಂಥ ಭಾವನೆಗಳನ್ನ ವ್ಯಕ್ತಪಡಿಸೋದಕ್ಕೆ ಮತ್ತು ಅವನ ಸಾಹಸವನ್ನು ತೋರಿಸೋದಕ್ಕೆ ಬೆಳ್ಕೊಂಡು ಬಂದಂಥ ಅನೇಕ ಮಜಲುಗಳು ಮತ್ತು ಮಾದರಿಗಳು, ಇವುಗಳನ್ನು ತೋರಿಸುವ ಮೂಲಕನೇ ಮನುಷ್ಯನ ಜೀವನ ಹೇಗೆ ವಿಕಾಸ ಆಗ್ತಾ ಬಂದಿದೆ, ಅವನ ಸಂಸ್ಕೃತಿ ಹೇಗೆ ವಿಕಾಸ ಆಗ್ತಾ ಬಂದಿದೆ, ಮತ್ತು ಇವತ್ತು ಯಾವ ಸ್ಥಿತಿಲಿದೆ, ಮುಂದೆ ಏನಾಗ್ಬೋದು, ಹಿಂದೆ ಏನಾಗಿತ್ತು, ಇದನ್ನೆಲ್ಲ ಸ್ಟಡಿ ಮಾಡೋದು ಅಂದರೆ ಆಂಥ್ರೋಪಾಲಜಿ, ಅದೇನೇ ಆಂಥ್ರೋಪಾಲಜಿ. ಸೊ ಆ ದೃಷ್ಟಿಯಿಂದ ಕೂಡ ಈ ಸಿನಿಮಾ ಬಹಳ ಮುಖ್ಯವಾದಂಥದ್ದು. ಮನುಷ್ಯ ಸ್ವಭಾವಗಳನ್ನು ಮತ್ತು ಅವ್ರು ಕಟ್ಕೊಂಡು ಬಂದ ಸಂಸ್ಕೃತಿಯನ್ನು ಮತ್ತು ಈಗ ಅವ್ರು ಬದುಕ್ತಿರೋ ರೀತಿಯನ್ನು
ಇದೆಲ್ಲವನ್ನು ಕಟ್ಕೊಡ್ತದೆ ನೋಡಿ, ತೋರಿಸುತ್ತೆ ನೋಡಿ. ಆ ಎಲ್ಲ ಸೂಕ್ಷ್ಮತೆಗಳು ಇದ್ದಾಗ ಮಾತ್ರ ಒಂದು ಸಿನಿಮಾ ಇಷ್ಟೆಲ್ಲ ಒಟ್ಟಾರೆಯಾಗಿ ಬರೋಕ್ಕೆ ಸಾಧ್ಯ. ಸೊ ಅಂದರೆ ಹೆಂಗೆ ನಿಮಗೆ ಇಷ್ಟು ದೃಷ್ಟಿಗಳಿಂದನೇ ಯೋಚನೆ ಮಾಡಿದ್ದೀರಿ? ಎಷ್ಟೋ ಸಲ ಸರ್, ಎಷ್ಟು ಇಲ್ಲ ಎಷ್ಟೋ ಸಲ ಏನಾಗ್ಬಿಡುತ್ತೆ. ನಿಜವಾಗ್ಲೂ ನಾನು ಒಬ್ಬನೇ ಅಲ್ಲ, ನಾನು ಯಾವಾಗಲೂ ಸಿನಿಮಾ ಒಬ್ಬನೇ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ನಾನು ಯಾವಾಗಲೂ ಹೇಳ್ತೀನಿ, ಇದು ಒಂದು ಸಂಘಟಿತ ಕಾರ್ಯ. ಸಿನಿಮಾ ಒಬ್ಬನೇ ಮಾಡೋಕ್ಕಾಗತ್ತಾ? ಹೌದು, ಆಗಲ್ಲ. ನಿಜ ನಿಜ. ನಾಟಕನೂ ಒಬ್ಬನೇ ಮಾಡೋಕ್ಕಾಗಲ್ಲ. ನಿಜ ನಿಜ ನಿಜ. ಹೌದು. ರಂಗಭೂಮಿ ಮತ್ತು ಸಿನಿಮಾ ಯಾವಾಗಲೂ ಒಳಗೊಳ್ಳುವ ಕ್ರಿಯೆಯಲ್ಲಿ ಇರುತ್ತೆ, ಎಲ್ಲರನ್ನ ಸೇರಿಸ್ಕೊಂಡು ಬೆಳೀತಾ ಹೋಗುತ್ತೆ, ಒಂದು ಸಂಘಟಿತ ಕಾರ್ಯ ಅದು. ಹೌದು ಹೌದು. ಇದರಲ್ಲೂ ಹಾಗೆ ಆಗಿದೆ. ಅವರೆಲ್ಲರ ಅನುಭವ ಇತ್ತಲ್ಲ, ಆ ಅನುಭವಗಳ ಜೊತೆಯಲ್ಲಿ ಇವೆಲ್ಲ ಫಾರ್ಮ್ ಆಗಿದ್ದು. ಹೌದು. ಅಣ್ಣವರ ಅನುಭವ ಇದೆ, ಹೌದು. ವರದಣ್ಣ ಅವರ ಅನುಭವ ಇದೆ, ನಿಜ ನಿಜ ನಿಜ. ಬರಗೂರು ರಾಮಚಂದ್ರಪ್ಪನವರ ಅನುಭವ ಇದೆ, ನನ್ನ ಅನುಭವ ಇದೆ. ಹೌದು. ಸೊ ಎಲ್ಲಕ್ಕಿಂತ ಹೆಚ್ಚಾಗಿ ಮನೋಹರ್ನ ಅನುಭವ ಇದೆ. ಸೊ ಪ್ರತಿಯೊಬ್ಬರೂ ಕೂಡ ಅದ್ರಲ್ಲಿ ಗೌರಿ ಕ್ಯಾಮ್ರಾಮನ್ನು, ಹೌದು, ಯು ಬಿಲೀವ್ ಇಟ್ ಆರ್ ನಾಟ್, ಅವನ ಇಡೀ ಸಿನಿಮಾ ಮಾಡಬೇಕಾದ್ರೆ ಪ್ರತಿಯೊಂದನ್ನು ಕತೆ ನಾವು 10 ಸಲ ಓದಿರೋನು, ಆ ಸೀನ್ 10 ಸಲ ಕೇಳಿರೋನು ಒಬ್ಬ ಕ್ಯಾಮ್ರಾಮನ್ ಅವನು ನೋಡಿ. ಮತ್ತೆ ಆದರೆ ಅವನ ತೆಗೆಯುವಾಗ ಇಲ್ಲ ಬರೋಣ, ನಾನು ಹಿಂಗೆ ಮಾಡ್ತೀನಿ ನೋಡು, ಇದು ಸರಿ ಇಲ್ಲ ಅಂದರೆ ಹೇಳು ನೀನು. ಅವನು ಎಷ್ಟು ಸರಿಯಾಗಿರೋದು ಅಂದರೆ ನಾನು ಅವನಿಗೆ ನೆಕ್ಸ್ಟ್ ಇದು ಸರಿ ಇಲ್ಲ ಅಂತ ಹೇಳಕ್ಕೆ ಚಾನ್ಸೇ ಕೊಡ್ತೀನಿ ನೋಡಿ. ಶ್ರದ್ಧೆ ಅದು. ಸೊ ಇಡೀ ಇದನ್ನ ಮೋಲ್ಡ್ ಮಾಡ್ತಿದ್ದವನು ಅವನು. ಅದೇ 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 ಅದೇ. ಅವನು ನಮಗಿಂತ ಹೆಚ್ಚಾಗಿ ಕಣ್ಣಲ್ಲಿ ನೋಡ್ತಿದ್ದ, ನಾವೇನೋ ನೋಡ್ತಾನೆ ಇರಲಿಲ್ಲ, ನಾವು ಬರೀ ಫುಲ್ ನೋಡ್ತಾ ಇದ್ವಿ, ಅವ್ನು ಕ್ಯಾಮ್ರಾಯಿಂದ ನೋಡ್ತಾ ಇದ್ದ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಸೊ ಅವೆಲ್ಲವೂ ಸೇರ್ಕೊಂಡು ಆಗಿರುವಂಥದ್ದು. ಸೊ ಒಂದು ಅರ್ಥದಲ್ಲಿ ಒಂದು ತಂಡದ ಕೆಲಸ. ನಾನು ಅದಕ್ಕೆ ಯಾವಾಗಲೂ ಸಿನಿಮಾ ಇಸ್ ನಾಟ್ ಮೇಡ್, ಇಟ್ ಹ್ಯಾಪನ್ಸ್ ಅಂತ. ಕರೆಕ್ಟ್. ಸೊ ದೆನುವ ಜೋಡಿ ಆ ರೀತಿ ಆಗಿಬಿಟ್ಟಿದೆ. ಹೌದು. ಸೊ ನಾವೆಲ್ಲರೂ ಸೇರಿ ಆ ಕೆಲಸ ಮಾಡಿದ್ದೇವೆ. ನನ್ನ ಅದೃಷ್ಟ ಏನಪ್ಪ ಅಂದರೆ ಅದರಲ್ಲಿ ನಾನು ಕ್ಯಾಪ್ಟನ್ ಆಗಿದ್ದೆ. ಸರಿ ಸರಿ ಸರ್. ಈಗ ಎಷ್ಟೋ ಸಲ ಏನಾಗುತ್ತೆ ನೋಡಿ, ಈಗ ಒಂದು ಕಾದಂಬರಿ ಬರೆಯುವಂಥವನಿಗೆ ಅಥವಾ ಒಂದು ಕತೆ ಬರೆಯುವಂಥವನಿಗೆ ಅವನಿಗೆ ಬರೆಯುವಾಗ ಬರೀತಾ ಹೋಗ್ಬಿಡ್ತಾನೆ. ಆ ಹೋಗೋದಲ್ಲಿ ಅವನ ಒಳಗಡೆ ಏನೋ ಒಂದು ಅನುಭವದ ಗಟ್ಟಿ ಇರ್ತದೆ, ಅದನ್ನು ಕರಗಿಸ್ತಾ ಹಾಕ್ಕೊಂಡು ಹೋಗ್ತಾನೆ ಅವನು. ವಿಮರ್ಶಕರು ಇದು ಮಾಡುವಾಗ ಹೌದು ಹೌದಾ ನಾನು ಹಿಂಗೆಲ್ಲ ಬರೆದಿದ್ದೀನಿ ಅಂತ ಆತನಿಗೆ ಆಶ್ಚರ್ಯ ಆಗುತ್ತೆ. ಇದು ಕೂಡ ಹಂಗೇನೆ, ಯಾಕಂದ್ರೆ ಇದು ಒಂದು ಸೃಜನಶೀಲ ಕೃತಿ. ಖಂಡಿತ ಖಂಡಿತ. ಹೌದು, ಇಷ್ಟೆಲ್ಲ ಹೇಳಿದಾಗ ಗೊತ್ತಾಗುತ್ತೆ ಎಷ್ಟೋ ಸಲ. ನಿಮ್ಮ ಅಂದರೆ ಅದು ನಿಮ್ಮ ಸುಪ್ತ ಪ್ರಜ್ಞೆಯಲ್ಲಿ ಕೆಲಸ ಆಗಿರ್ತದೆ. ಅದು ನಿಮ್ಮ ಸುಪ್ತ ಪ್ರಜ್ಞೆ ಇದೆಯಲ್ಲ, ಅದು ಅದನ್ನು ಮಾಡ್ಕೊಂಡು ಹೋಗಿರ್ತದೆ. ಅದು ನೋಡಿದವ್ರಿಗೆ ಆಗ ಏನಾಗ್ತದೆ, ಓ ಇದೇನಪ್ಪ ಇದು ಹಿಂಗೆಲ್ಲ ಇದೆ ಅಂತ ಆತನಿಗೆ ಅರ್ಥ ಆಗ್ತದೆ. ಖಂಡಿತ. ಈ ದೃಷ್ಟಿಯಿಂದ ಕೂಡ ಇದು ಭಾಳ. ನನಗೆ ಅದಕ್ಕೆ ಸ್ವಾಮಿನಾಥನ್ ಅವ್ರು ಹೇಳಿದಾಗ ನನಗೆ ಒಂದು ಸೆಕೆಂಡ್ ಶಾಕ್ ಆಯ್ತು, ಏನಕ್ಕೆ ಕೇಳ್ತಿದ್ದಾರೆ ಇವರು ಅಂತ. ಓ ಎಲ್ಲ ಬರೀ ಹಳ್ಳಿನಲ್ಲೇ ಶೂಟ್ ಮಾಡಿದನಲ್ಲ ಅದಕ್ಕೆ ಹೇಳಿರ್ಬೋದು ಅನ್ಕೊಂಡೆ. ಇಲ್ಲ, ನೀವೀಗ ಅದನ್ನ ಅನಲೈಸ್ ಮಾಡಿದ್ರಲ್ಲ ನೀವು, ಯಾವ ರೀತಿ ಅದು ಬದುಕಿನ ಒಂದು ಮೌಲ್ಯ ಹೇಗೆ ವಿಕಾಸ ಆಗುತ್ತಾ ಹೋಗುತ್ತೆ. ನಿಜವಾಗಿಯೂ ಅದನ್ನು ಅವ್ರನ್ನು ಎಷ್ಟು ಚೆನ್ನಾಗಿ ಗಮನಿಸಿದ್ರು ಅದನ್ನು. ಹೌದು 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 ಸರ್. ಅದಕ್ಕೆ ದೇ ಆರ್ ಗ್ರೇಟ್. ಹೌದು, ಜೀನಿಯಸ್ಗಳು ಸರ್ ಅವರು. ಸ್ವಾಮಿನಾಥನ್ ಅಂತ ಜೀನಿಯಸ್ ಎಲ್ಲಿ ಈ ದೇಶಕ್ಕೆ ಅವರಿಂದ ಎಷ್ಟು ಅನುಕೂಲ ಆಗಿದೆ, ಎಷ್ಟು ರೀತಿಯ ಇದಾಗಿದೆ ಅಂದರೆ. ಅದಕ್ಕೆ ಸರ್ ಈ ಒಂದು ಸಿನಿಮಾ ಅನ್ನುವಂಥದ್ದು ಈ ರೀತಿ ಮನುಷ್ಯರನ್ನು ಎಜುಕೇಟ್ ಮಾಡ್ತಾ ಹೋಗಬೇಕು. ಮತ್ತು ಈ ರೀತಿ ಒಂದು ಕಲೆ ಅಂದರೆ ಸರ್ ಬರೀ ಆನಂದ ಅಷ್ಟೇ ಅಲ್ಲ, ಬರೀ ಮನೋರಂಜನೆ ಅಲ್ಲ, ಮನೋರಂಜನೆಯೂ ಬೇಕು, ಮನೋರಂಜನೆಯೂ ಬೇಕೇ ಬೇಕು. ಆ ಮನೋರಂಜನೆಯ ಜೊತೆಗೆ, ಆನಂದದ ಜೊತೆಗೆ ಒಂದು ತಿಳುವಳಿಕೆಯನ್ನು ಕೊಡ್ತಾ ಹೋಗಬೇಕು. ಮತ್ತು ನನ್ನ ಸಮಾಜ ಹೇಗಿದೆ, ನನ್ನ ಜವಾಬ್ದಾರಿ ಏನು ಅಂತೇಳಿ ಅವನಲ್ಲಿ ಜವಾಬ್ದಾರಿಯನ್ನು ಹೆಚ್ಚಿಸುವ ಕೆಲಸವನ್ನು ಕೂಡ ಮಾಡಬೇಕು. ಆ ಎಲ್ಲ ದೃಷ್ಟಿಯಿಂದ ಈ ಸಿನಿಮಾ ನನಗೆ ತುಂಬ ಇಷ್ಟವಾದಂಥ ಒಂದು ಸಿನಿಮಾ ಆಗಿ ನನಗೆ ಕಾಣ್ತಾ ಇದೆ ಇದು. ಥ್ಯಾಂಕ್ ಯು, ಸೋ ನೈಸ್. ಭಾಳ ಖುಷಿ ಆಯ್ತು ನನಗೆ. ಹಾಂ ಸರ್. ಯಾಕೆಂದರೆ ವಿದ್ಯೆ ಮತ್ತು ವಿದ್ಯೆಯ ಜೊತೆಗಿರುವ ಜ್ಞಾನದ ಜೊತೆಗಿರುವ ಒಂದು ರೀತಿಯ ಸಂವಾದ, ಇವೆಲ್ಲವೂ ಕೂಡ ಒಂದು ಹರಳುಗಟ್ಟೋದು ಯಾವಾಗ ಅಂದರೆ ಅದಕ್ಕೆ ಅದರ ವೇವ್ ಲೆಂತ್ ಒಂದೇ ಇರೋರು ಯಾರೋ ಒಂದಿಬ್ಬರು ಮಾತಾಡಿದಾಗ. ಹೌದು ಸರ್. ಇನ್ನೊಂದು ಮಾತು ಹೇಳ್ಬಿಡ್ತೀನಿ ನಾನು. ಈ ಸಿನಿಮಾ ನೋಡಿದಾಗ ನಾನು ರಾತ್ರಿ ನಿನ್ನೆ ಸಂಜೆ ನೋಡ್ತಾ ಇದ್ದಾಗ ನನಗೆ ಇದು ಬಂತು. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಈಗ ನಮ್ಮಲ್ಲಿ ವಿದ್ಯೆ ಅಂದರೆ ಅಕ್ಷರ ಅನ್ನುವಂಥದ್ದು ಒಂದು ಅಹಂಕಾರ ಆಗಿಬಿಟ್ಟಿದೆ. ಒಂದು BA MA PhD MBBS ಇಂಜಿನಿಯರಿಂಗು ಡಾಕ್ಟರ್ ಈ ಥರ ಅಂದ ತಕ್ಷಣ ಓ ನಾನು ಹಾಗೆ ಹೀಗೆ ಅನ್ನೋದು ನಮ್ಮಲ್ಲಿ ಅಕ್ಷರ ಕಲಿತವರಲ್ಲಿ ಅಹಂಕಾರ. ಅಂದರೆ ಅಕ್ಷರ ಅನ್ನೋದು ಅಹಂಕಾರದ ಸಂಕೇತ. ಆದರೆ ನಮ್ಮ ಜನ ಇದ್ದಾರಲ್ಲ, ಅವರ ಅನುಭವನೇ ಅವರ ವಿದ್ಯೆ. ಅವ್ರಿಗೆ ಅಕ್ಷರನೂ ಗೊತ್ತಿಲ್ಲದೆ ಇರ್ಬೋದು. ಯಾಕಂದರೆ ಅದು 26 ವರ್ಷದಿಂದ ಒಂದು ಹಳ್ಳಿಯಿಂದಾಗ ಎಷ್ಟೋ ಜನಕ್ಕೆ ಅಕ್ಷರ ಗೊತ್ತೇ ಇಲ್ಲ ಆಗ. ಆದರೆ ಆ ಸಂಭಾಷಣೆಗಳಲ್ಲಿ ಬರ್ತದಲ್ಲ, ಅದಕ್ಕೆ ಸಂಭಾಷಣೆಯೂ ಭಾಳ ಅದ್ಭುತವಾಗಿದೆ. ಅಲ್ಲಿ ಸಂಭಾಷಣೆಗಳಲ್ಲಿ ಬರೋ ಅವರದ್ದೇ ಸಂಭಾಷಣೆಗಳು, ಆ ಜನ ಮಾತಾಡೋದು ಅವರಲ್ಲಿ ನೋಡಿ ಎಷ್ಟು ಅನುಭವ ಮಡುಗಟ್ಟಿರ್ತದೆ. ಅಂದರೆ ಅದು ಆಮೇಲೆ ಜೊತೆಗೆ ಅದೊಂದು ವಿನಯದ ಸಂಕೇತ ಆಗಿ ಕಾಣ್ತದೆ ನಮಗೆ. ನಮ್ಮ ಅಕ್ಷರ ಅನ್ನೋದು ಒಂದು ಅಹಂಕಾರದ ಸಂಕೇತವಾಗಿದ್ದರೆ ಇವತ್ತು ಸಮಾಜದಲ್ಲಿ ಆ ಹಳ್ಳಿ ಜನರ ಬಾಯಿನಲ್ಲಿ ಬರುವ ಭಾಷೆಯನ್ನು ನೀವು ನೋಡಿದಾಗ ಒಂದು ವಿನಯದ ಸಂಕೇತಕ್ಕೆ ಬರ್ತದೆ. ಎಕ್ಸೆಪ್ಟ್ ಒಂದು ಈಗ ಒಬ್ಬ ಜಮೀನ್ದಾರನ ಮಗ ಒಬ್ಬ ಸಹಜವಾಗಿ ಅವನ ಹಮ್ ಇರ್ತದೆ, ಆ ಪ್ರಶ್ನೆ ಬೇರೆ. ಆದರೆ ಅದೇ ಪಾತ್ರದ ಹಮ್ ಅಷ್ಟೇ. ಆದರೆ ಅದೇ ಇದರಲ್ಲೂ ಕೂಡ ಜಮೀನ್ದಾರ ಇರ್ತಲ್ಲ, ಅವರ ಅಪ್ಪ ಅವನು ಎಷ್ಟು ವಿನಯವಂತ ನೋಡಿ, ಆತನಿಗೆ ಇದೇ ಇಲ್ಲ.
ಹಂಗಾಗಿ ಹಳ್ಳಿಗಾಡಿನ ಈ ವಿನಯದ ಸಂಕೇತವಾದ ಜ್ಞಾನ ಇದೆಯಲ್ಲ, ಅನುಭವ ಇದೆಯಲ್ಲ, ಅದು ಕೂಡ ಭಾಳ ಚೆನ್ನಾಗಿ ವ್ಯಕ್ತ ಆಗಿದೆ ಇಲ್ಲಿ. ಬ್ಯೂಟಿ ಅಲ್ವಾ. ಹಾ. ಆ್ಯಕ್ಚುಲಿ ಇದು ಅಣ್ಣ ಅವ್ರದ್ದೇ ಇದು. ಅದೇ, ಯಾಕಂದರೆ ಅದೇ, ಅದೇ. ಅಣ್ಣವರು ಓದಿದ್ದು ಎಷ್ಟನೇ ಕ್ಲಾಸು, 4ನೇದು 5ನೇ ಕ್ಲಾಸ್, ಹೌದು, ಹೌದು, ಹೌದು. ಓದಲಿಲ್ಲ ಅಂತ ಹೌದು, ಅವರೇ ಹೌದು. ಹೇಳ್ತಾರೆ. ಹೌದು. ನಾನೇನು ಓದಿಲ್ಲಪ್ಪ ಅಂತ. ಆದರೆ ಈ ಹಿಮ್ಸೆಲ್ಫ್ ಇಸ್ ಈ ವಿಶ್ವವಿದ್ಯಾಲಯ. ಕರೆಕ್ಟ್ ಅಲ್ವಾ? ನಾನು ಯಾವಾಗಲೂ ಅವ್ರ ಜೊತೆ ಕೂತ್ರೆ ಹ್ಮ್. ಒಂದು ಅಷ್ಟು ನನ್ನ ಅರಿವಿನ ವಿಸ್ತಾರ ಆಗ್ತಾ ಇದೆ. ಅದೇ 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 ಸುಮಾರು ಒಂದು 7 ವರ್ಷ ಅವ್ರ ಜೊತೆಗೆ ಕೂತಿದ್ದೆ, ಆ ರೀತಿ ಕೆಲಸ ಮಾಡ್ತಾ ಒಂದೊಂದು ಸಿನಿಮಾ ಅಂತ 4 ಸಿನಿಮಾ ಮಾಡಿದ್ದೀನಿ. ಅದೇ ಅದೇ ಸರ್. ಪ್ರತಿ ಸಲ ಒಂದು ಹೊಸ ಹೊಳಹು ಬರ್ತಾ ಇತ್ತು ಅವರಿಂದಾಗಿ. ಅದೇ 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 ಅಲ್ಲ ನೋಡಿ ಸರ್, ಅವರ ಇಡೀ ಸಿನಿಮಾಗಳ ಮೂಲಕನೇ ಈ ಸಮಾಜ ತಿದ್ದುವ ರೀತಿಯ ಸಿನಿಮಾಗಳನ್ನೇ ಮಾಡ್ಕೊಂಡು ಮತ್ತು ಅದಕ್ಕೆ ಅಕ್ಷರ ಜ್ಞಾನ ಅಂತೀರಾ, ಅನುಭವ ಜ್ಞಾನ ಅಂತೀರಾ? ಅನುಭವ ಜ್ಞಾನ ಸರ್ ಅದು ಅಲ್ವಾ? ಆಮೇಲೆ ಅವ್ರಿಗಿದ್ದ ಅದು ನೋಡಿ, ಬೆಳೀತಾ 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 ಹೋದಷ್ಟು ಅವರಲ್ಲಿ ವಿನಯ ಮತ್ತು ಹೆಚ್ಚಾಗ್ತಾ ಹೋಗ್ತಲ್ಲ, ಅದು ಅಹಂ ಬರಬೇಕಾಗಿತ್ತು. ಇಲ್ಲ, ಒಂದು ಪೈಸದ ಒಂದು ಕ್ಷಣದ ಅಹಂ ಬರಲಿಲ್ಲ ಅವ್ರಿಗೆ. ಅದು ಬಹಳ ದೊಡ್ಡ ವ್ಯಕ್ತಿತ್ವ. ಯಾರೇ ಬಂದ್ರು ಎದ್ದು ನಿಂತ್ಕೊಂಡ್ಬಿಡೋರು. ಹೌದೌದು. ಯಾರೇ ಬರಲಿ, ಚಿಕ್ಕವರು ಸಣ್ಣವರು ಯಾರೇ ಬಂದ್ರು ಬನ್ನಿ ಅಂತ. ಕರೆಕ್ಟ್ ಕರೆಕ್ಟ್. ಅಣ್ಣ ಬರ್ತಾರೆ ಬಿಡಿ ಅಂದ್ರೆ ಇಲ್ಲ ನಮ್ಮ ಮನೆಗೆ ಬಂದಿದ್ದಾರೆ ಅಂತ. ಹೌದು ಹೌದು ಹೌದು. ಸರ್, ನನಗೆ ಒಂದು ಅರ್ಥದಲ್ಲಿ ಇಡೀ ಕಥೆಯನ್ನು ಚಿತ್ರಕಥೆ ಮಾಡುವಾಗ ಇವರೆಲ್ಲರ ಸಂಸರ್ಗ ಇದ್ದಿದ್ದರಿಂದಾಗಿ ಬಹಳ ಅದ್ಭುತವಾದಂಥ ಇನ್ಸೈಟ್ಗಳು ಬಂತು. ನೀವು ಯಾವುದನ್ನು ಇನ್ಸೈಟ್ ಅಂತ ಕರೆದ್ರಿ, ಮಾತಾಡ್ತಾನೆ ಇದರಲ್ಲೇನೆ ಅದನ್ನು ಎಕ್ಸಿಕ್ಯೂಟ್ ಮಾಡುವಾಗ ನನ್ನ ಅನುಭವ ಏನಿತ್ತು ಅದು ಹೆಲ್ಪ್ ಮಾಡ್ತಾರೆ. ಅದೇ 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 ಸರ್. ಅದೇ ನನ್ನ ಊರಿನ ನನ್ನ ಸುತ್ತಮುತ್ತಲು ಇದ್ದಂಥ ನಾನು ಬೆಳೆದು ಬಂದ ಪರಿಸರ ಏನಿತ್ತು ಅದು ಹೆಲ್ಪ್ ಮಾಡ್ತಾರೆ. ಹೌದೌದು. ಹಾಗಾಗಿ ಇಡೀ ಸಿನಿಮಾ ಒಂದು ಅರ್ಥದಲ್ಲಿ ನನ್ನ ಬಾಲ್ಯವನ್ನು, ನಾನು ಕಂಡ ಬಾಲ್ಯವನ್ನು ಹೇಳ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಅಲ್ಲಿ ಮುಗ್ಧವಾಗಿ ಯೋಚನೆ ಮಾಡ್ಕೊಂಡೇ ಹೋದೆ. ಹೌದು ಸರ್. ಅಲ್ಲಿ ಇನ್ನೂ ಒಂದಿದೆ ಸರ್, ಇನ್ನೂ ಒಂದು ನಾನು ಕಂಡುಕೊಂಡದ್ದು, ಅದು ಹೇಳ್ಬಿಡ್ತೀನಿ ಬಹುಶಃ. ಇದು ಈಗ ನಮ್ಮ ಜನಪದ ಜೀವನ ಅನ್ನುವಂಥದ್ದೇ ಸಮೂಹ ಮತ್ತು ಎಲ್ಲರ ಇನ್ವಾಲ್ವ್ಮೆಂಟ್ ಇರ್ತದೆ ಅಲ್ಲಿ. ಎಷ್ಟೋ ಜಾತಿ ತಾರತಮ್ಯಗಳಿರ್ಬೋದು, ತರತಮ್ಯಗಳು ಇರ್ಬೋದು ಅಲ್ಲಿ. ಆದರೆ ಇಂಥದ್ದೇನೋ ಬಂದಾಗ ಎಲ್ಲರೂ ಸೇರ್ತಾರೆ. ಅಂದರೆ ಒಟ್ಟಾರೆ ಒಂದು ಆಲೋಚನೆ, ಯಾರೋ ಒಬ್ಬನ ಪ್ರಶ್ನೆನೇ ಇಲ್ಲ ಅಲ್ಲಿ. ಅದೇನೇ ಅಹಂ ಅನ್ನೋದು, ಒಬ್ಬನ ಪ್ರಶ್ನೆ ಇಲ್ಲ ಅಲ್ಲಿ. ಅಂದರೆ ಈ ಇನ್ವಾಲ್ವ್ಮೆಂಟ್ ಇದೆಯಲ್ಲ, ತಮ್ಮ ಪಾಡಿಗೆ ತಾವು ಎಲ್ಲರೂ ಅದರೊಳಗೆ ಸೇರ್ಕೊಳ್ಳೋದು. ಯಾವ್ಯಾವುದೋ ಒಂದು ಪಾತ್ರದಲ್ಲಿ, ಯಾವ್ಯಾವುದೋ ಒಂದು ಕೆಲಸದಲ್ಲಿ, ಯಾವ್ಯಾವುದೋ ಒಂದು ಕರ್ತವ್ಯದಲ್ಲಿ ಎಲ್ಲ ಸೇರ್ಕೊಳ್ತಾರೆ ನೋಡಿ. ಒಂದು ಹಬ್ಬ, ಜಾತ್ರೆ, ಮತ್ತೊಂದು ಮದುವೆ, ಇನ್ನೊಂದು ಏನಾದಾಗ ಒಂದು ಕುಟುಂಬ ಇಡೀ ಹಳ್ಳಿನೇ ಒಂದು ಕುಟುಂಬ ಬಗ್ಗೆ ಇಡೀ ಹಳ್ಳಿನೇ ಒಂದು ಕುಟುಂಬ ಆಗಿ ಪರಿವರ್ತಿತ ಆಗೋಗ್ತದೆ. ಸೊ ಆ ರೀತಿಯ ಒಂದು ಇನ್ವಾಲ್ವ್ಮೆಂಟ್ ಇದೆಯಲ್ಲ, ದಿಸ್ ಈಸ್ ಹಳ್ಳಿ. ಅದು ಈ ಸಿನಿಮಾದಲ್ಲಿ ಅದು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಅಂದರೆ ಹೆಂಗೆ ಜನ ಇನ್ವಾಲ್ವ್ ಆಗ್ತಾರೆ, ಎಲ್ಲರೂ ಸೇರಿ ಕರ್ಕೊಂಬರ್ತಾರೆ. ಎಲ್ಲರೂ ಅವಳನ್ನ ವಿರೋಧ ಮಾಡ್ತಿದ್ದ ಕಾಳಿನೇ ಅವಳನ್ನ ಕರ್ಕೊಂಬರ್ತಾಳೆ. ಅಲ್ಲ, ಯಾರು ಪಂಚಾಯತಿ ಕಟ್ಟೆ ಮೇಲೆ ಕೂತ್ಕೊಂಡು ಇವಳಿಗೆ ನಿನ್ನಿಂದಾಗಿ ಇವ್ರು ಇದಾಯ್ತು ಅಂತಾರೋ ಅವರೇ ಎಲ್ಲರೂ ಸೇರಿ ಕೊನೆಗೆ ಆ ಒಂದು ಕಣ್ಣೀರು ಹಾಕ್ತಾರೆ. ಕನಿಕರ ಬರ್ತದೆ ಅವ್ರಿಗೊಂಥರ, ಕರಗ್ತಾರೆ ಎಲ್ಲರೂ. ಈ ಕರಗಿಸೋದಿದೆಯಲ್ಲ, ಒಂದು ಜಡ ಇದ್ದಂಥದ್ದನ್ನ ಕರಗಿಸೋದಿದೆಯಲ್ಲ, ಅದು ಕೂಡ ವೆರಿ ಇಂಪಾರ್ಟೆಂಟ್. ಅದು ಮನುಷ್ಯತ್ವ. ಆ ಮನುಷ್ಯತ್ವವನ್ನು ಕೂಡ ತೋರಿಸೋ ಕೆಲಸ ತುಂಬ ಚೆನ್ನಾಗಿ ಬಂದಿದೆ ಅಂತ ನನಗೆ ಅನ್ನಿಸ್ತು. ಓಕೆ. ಸೊ ಒಟ್ಟಿನಲ್ಲಿ ಒಂದು ಸಿನಿಮಾ ಕಾಲಾತೀತವಾಗಿ ನಿಲ್ಲಬೇಕಾದ್ರೆ ಈ ಎಲ್ಲ ಕ್ವಾಲಿಟಿಗಳ ಜೊತೆಯಲ್ಲಿ ಅದು ಉಳಿದಾಗ ಮಾತ್ರ ಅದು ಮಾತ್ರ ಸರ್, ಇಲ್ಲದಿದ್ರೆ ಕಷ್ಟ. ಎಷ್ಟೋ ಸಿನಿಮಾ ದುಡ್ಡು ಮಾಡ್ತದೆ. ಈಗ ಬರೀ ದುಡ್ಡಿನ ಮೇಲೆ ಅಳಿತಾರೆ ಎಲ್ಲ ಸಿನಿಮಾನ. ಹೌದು. ಏನಪ್ಪಾ ಅದರ ಯಶಸ್ಸು ಅಂದರೆ ಎಷ್ಟು ಕೋಟಿ ಆಯಿತು ಅಂತ ಹೇಳ್ತಾರೆ. ಅದು ಯಾಕೆ ಕಲೆಕ್ಟ್ ಆಯಿತು ಏನು ಅನ್ನೋದು ಬೇರೆ ವಿಚಾರ. ಹೌದೌದು. ಆದರೆ ಮನುಷ್ಯತ್ವ ಇರುವಂಥ ಸಿನಿಮಾಗಳು ಕಾಲಾತೀತವಾಗಿ ನಿಲ್ತವೆ, ಯಾವತ್ತಿಗೂ ಪ್ರಸ್ತುತವಾಗಿರ್ತವೆ. ಹೌದು. ಮತ್ತು ಅದು ಸದಭಿರುಚಿಯಿಂದ ಕೂಡಿರ್ತದೆ, ಸಕುಟುಂಬ ಸಪರಿವಾರ ಸಮೇತರಾಗಿ ನೋಡುವಂಥ ಸಿನಿಮಾ ಆಗಿರ್ತದೆ. ಹೌದು. ಅದು ಬಹಳ ಮುಖ್ಯವಾಗಿ ಇವತ್ತು ನಾವು ಕಾಣಬೇಕಾಗಿರೋದು. ಹೌದೌದು ಸರ್. ಸಿನಿಮಾ ಈಗ ಇದು ಎಲ್ಲ ಸಮಷ್ಟಿಯ ಜೊತೆ ಇದ್ದಂಥ ಸಿನಿಮಾ ಇವಾಗ ಭಾಳ ಒಂದು ಮುಷ್ಟಿಗೆ ಬಂದ್ಬಿಟ್ಟಿದೆ ಸರ್. ಸೊ ಅದರಿಂದಾಗಿ ಎಲ್ರಿಗೂ ವೈಯಕ್ತಿಕವಾದಂಥ ಇವುಗಳು ಎಂಜಾಯ್ಮೆಂಟ್ ಅಂತ ಏನು ಕರಿತೀವಿ, ವೈಕೇರಿಯಸ್ ಎಂಜಾಯ್ಮೆಂಟ್ ಅಂತ ಏನು ಕರಿತೇವೆ, ವೈಯಕ್ತಿಕವಾಗಿ ಬಿಟ್ಟಿದೆ ಸರ್. ಅದು ವೈಯಕ್ತಿಕವಾದ ಎಂಜಾಯ್ಮೆಂಟ್ ಅನ್ನೋದಕ್ಕಿಂತ ವ್ಯಕ್ತಿಗತವಾದ ವಿಕಾರಗಳು ಆ ವಿಕಾರಗಳನ್ನು ಎಲ್ಲರ ಮೇಲೂ ಹೇರುವ ಕೆಲಸ ಆಗ್ತಿರೋದು ನಿಜವಾಗೂ ಅಂದರೆ ಸರ್. ಇವು ಹಂಗಲ್ಲ, ಒಂದು ಸಮೂಹವನ್ನು ಪ್ರಭಾವಿಸುವ ರೀತಿಯಲ್ಲಿ, ಒಂದು ಸಮೂಹವನ್ನು ಒಂದು ಸರಿಮಾರ್ಗದಲ್ಲಿ ತೆಗೆದುಕೊಂಡು ಹೋಗೋ ರೀತಿಯಲ್ಲಿ ನಮ್ಮ ಸಿನಿಮಾಗಳಿರಬೇಕು. ಆ ರೀತಿಯದಕ್ಕೆ ಒತ್ತು ಅದಿಲ್ಲ. ಈಗ ಬರೀ ವಿಕಾರಗಳನ್ನೇ ಹಿಂಗೆ ಲೈಫು, ಇದಿಷ್ಟೇ ಜೀವನ ಅನ್ನೋ ಥರ ತೋರಿಸೋದಿದೆಯಲ್ಲ, ತೀರಾ ಸರಿಯಾದ ಕ್ರಮ ಅಲ್ಲ, ಅದು ಸರಿಯಾದದ್ದಲ್ಲ. ಯಾಕೆಂದರೆ ಇದಕ್ಕೊಂದು ಪ್ರಭಾವಿಸುವ ಶಕ್ತಿ ಇದೆ. ಜೀವನವನ್ನು ಕಟ್ಟೋ ಕ್ರಮ ಅಲ್ಲ ಸರ್. ಅಲ್ಲ ಒಂದು ಯಾವಾಗ ಜೀವನವನ್ನು ಕಟ್ತೀವೋ ಅದು ಸಮಾಜವನ್ನು ಹೌದೌದು. ಯಾವಾಗ ಸಮಾಜವನ್ನು ಕಟ್ತೀವೋ ಆಗ ನೈತಿಕವಾಗಿ ನಾವು ಸ್ಟ್ರಾಂಗ್ ಆಗ್ತಾ ಬರ್ತೇವೆ. ಅದಕ್ಕೆ ಸರ್, ನಾನೀಗ ನನ್ನಂಥವ್ರು ಎಷ್ಟೋ ಜನ ಹಿಂಗಿರ್ಬೋದು, ನಾವು ಯಾವ ನಿರ್ದೇಶಕರು ಮಾಡೋರೆ ಅಂತ ನೋಡ್ಕೊಳ್ತೀವಿ ಮೊದಲು. ಎಷ್ಟೋ ಅದು ಪ್ರಸಿದ್ಧವಾಗಿಬಿಟ್ಟಿರ್ತದೆ, ನೋಡೋಕೆ ಹೋಗೋದೇ ಇಲ್ಲ. ನೋಡೋದು ಬಂದರೆ ಎಷ್ಟು ಕೆಲಸ ಬೇಜಾರಾಗ್ತದೆ ಅಂತಂದರೆ, ಕಳೆದ 2-3 ವರ್ಷದಲ್ಲಿ ಬಂದಂಥ ಕೆಲವು ಸಿನಿಮಾಗಳು ಏನು ಇಷ್ಟೊಂದು ಸದ್ದು ಮಾಡ್ತಾಯಿಲ್ಲ ಅಂತ ಹೋಗಿ ನೋಡಿದ್ರೆ
ನಿರಾಶೆ ನಮ್ಮಂಥವ್ರಿಗೆ ನಿಜವಾಗಿ ಹೇಳ್ತೀನಿ ನಾನು. ಅಂದರೆ ಅಲ್ಲೂ ಅದೇ ಕತೆ, ಅದೇ. ಇದು ಅದಲ್ಲ, ತಿರ್ಗಾಮರ್ಗ ಅಲ್ಲೇ ಬಂದು ಅಲ್ಲೇ ಬಂದು ಅಲ್ಲೇ ನಿಲ್ಲೋದು, ಅದೇ ಹಿಂಸೆ, ಅದೇ ಇದು. ಅಂದರೆ ಮನುಷ್ಯತ್ವಕ್ಕೆ ಬೆಲೆ ಇಲ್ಲದ ಥರ ಆಗೋಗ್ತದಲ್ಲ, ಮನುಷ್ಯನನ್ನು ರೂಪಿಸುವ ಕೆಲಸ ಆಗಬೇಕಲ್ಲಿ. ಸೊ ಆದರೆ ಈ ಥರ ಸಿನಿಮಾಗಳು ಎಲ್ಲ ಒಂದು ಕಡೆಗೆ ಅದು ನೋಡಿದ್ರೆ ಮನುಷ್ಯನನ್ನು ರೂಪಿಸುವ ಕೆಲಸ ಮಾಡ್ತವೆ. ಸೊ ನನ್ನ ಖುಷಿ ಏನಪ್ಪ ಅಂತಂದರೆ ನಿಮ್ಮನ್ನು ಅವತ್ತು ಯಾವ ರೀತಿ ಒಂದು ರೀತಿ ನೀವು ಆ ಸಿನಿಮಾ ನೋಡಿ ಸಂಭ್ರಮಿಸಿದ್ರು, ನೀವು ಮೊನ್ನೆ ನೋಡಿದಾಗ್ಲೂ ಆ ಸಿನಿಮಾ ಇವತ್ತು ಪ್ರಸ್ತುತವಾಗಿದೆ ನಿಮಗೆ ಅಂದರೆ ಖಂಡಿತವಾಗಿ ಸರ್, ನಿಜವಾಗಿಯೂ ಅದು ಕಾಲಾತೀತವಾಗಿ ನಿಂತಿದೆ ಅಂತಲೇ ಅರ್ಥ. ಹೌದು. ಆಮೇಲೆ ನೀವು ಹೇಳ್ದಂಗೆ ಅಣ್ಣ ಅವ್ರಿಗೆ ಹೆಂಗೆ ಈಗ ಅಷ್ಟು ನೋಡಿದ್ರು ಕೂಡ ನಿನ್ನೆ ಕೆಲವು ಸನ್ನಿವೇಶಗಳಲ್ಲಿ ನನಗೂ ಒಂಥರ ಕಣ್ಣು ತುಂಬ್ಕೊಳ್ತಾ ಇತ್ತು, ನೀರು ತುಂಬ್ಕೊಳ್ತಾ ಇತ್ತು. ನಾನು ನೋಡ್ತಾ ಮನಸ್ಸು ಒಂಥರ ಹೃದಯ ಬಿಗಿ ಆಗ್ತಾ ಇತ್ತು. ಅದು ಸಿನಿಮಾ. ಸೊ ಒಟ್ಟಿನಲ್ಲಿ ಜನ್ಮದ ಜೋಡಿಗೆ ಸಂಬಂಧಪಟ್ಟ ಹಾಗೆ ನಾನು ನಿಮ್ಮ ಮಾತುಗಳ ಮುಖಾಂತರ ಪ್ರೇಕ್ಷಕನಿಗೆ ಹೇಳಬೇಕಾಗಿದ್ದೇನಪ್ಪ ಅಂತಂದರೆ, ಯಾವುದೇ ಒಂದು ಸಿನಿಮಾ ಸದಭಿರುಚಿಯ ಸಿನಿಮಾ ಆದಾಗ ಅದನ್ನು ಪ್ರೋತ್ಸಾಹಿಸಿ ಅದರ ಮುಖಾಂತರ ಸಮಾಜವನ್ನು ಕಟ್ಟುವ ಕೆಲಸಕ್ಕೆ ನೀವೆಲ್ಲರೂ ಭಾಗಿಯಾಗಿ. ಒಳ್ಳೆಯ ಪ್ರೇಕ್ಷಕನಿದ್ದಾಗ ಒಳ್ಳೆಯ ಸಿನಿಮಾಗಳು ಬರ್ತವೆ. ಹೌದು. ಸೊ ಪ್ರೇಕ್ಷಕರಿಗೆ ಜವಾಬ್ದಾರಿ ಇದೆ ಅನ್ನೋ ಮಾತನ್ನ ಈ ಮೂಲಕ ಹೇಳಬೇಕು ಅಂತ. ಖಂಡಿತವಾಗಿ ಸರ್, ಖಂಡಿತವಾಗಿ. ಈಗ ನನಗೇನು ಜವಾಬ್ದಾರಿನೇ ಇಲ್ಲ, ಯಾವನೋ ಸಿನಿಮಾ ಮಾಡ್ತಾನೆ, ಯಾವನೋ ಕಳ್ಕೊತಾನೆ, ಯಾವನೋ ಪಡ್ಕೋತಾನೆ ಅನ್ನೋದಲ್ಲ. ಒಳ್ಳೆ ಸಿನಿಮಾಗಳನ್ನ ಮಾಡಿದಾಗ ಅದನ್ನ ನೋಡುವ ಪ್ರೋತ್ಸಾಹಿಸುವ ಕೆಲಸವನ್ನ ಪ್ರೇಕ್ಷಕ ಮಾಡಿದಾಗ ಈ ತರಹದ ಅದ್ಭುತವಾದ ಕೃತಿಗಳು ಆಚೆಗೆ ಬರ್ತದೆ. ನಿಜ ನಿಜ ನಿಜ. ಸೊ ಅದರಿಂದ ಪ್ರೇಕ್ಷಕರಿಗೆ ನನ್ನ ಸವಿನಯ ವಂದನೆಗಳ ಮುಖಾಂತರ ಹೇಳ್ತೇನೆ, ದಯಮಾಡಿ ಒಳ್ಳೆಯ ಚಿತ್ರವನ್ನು ಪ್ರೋತ್ಸಾಹಿಸಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ನಮಸ್ಕಾರ.